ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಅಮರಲೋಕ ಎಂದರೆ ಪರಮಧಾಮ. ಪರಮಧಾಮದಲ್ಲಿ ನಿರ್ಗುಣ ನಿರಾಕಾರ ಬ್ರಹ್ಮ ನೆಲೆಯಾಗಿದ್ದಾನೆ. ಬ್ರಹ್ಮ ಎಂದರೆ ಬ್ರಹ್ಮಾಂಡದ ಬ್ರಹ್ಮ ಎಂದು ಅರ್ಥ ಮಾಡಿಕೊಳ್ಳುವುದಲ್ಲ, ಬ್ರಹ್ಮಪುರಿಯಲ್ಲಿರುವಂತಹ ಬ್ರಹ್ಮನಲ್ಲ. ಬ್ರಹ್ಮ ಎಂದರೆ ನಿರ್ಗುಣ ನಿರಾಕಾರ ಎಂದು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ ಪರಂಧಾಮಗಳಿವೆ, ಪರಮ ಮಹಾಧಾಮಗಳಿವೆ, ಪರಮ ಮಹಾಧಾಮಗಳಿವೆ. ಅತಿ ದೊಡ್ಡ ದೊಡ್ಡ ಪರಂಧಾಮಗಳೂ ಇವೆ ಹಾಗೂ ಚಿಕ್ಕ ಚಿಕ್ಕ ಪರಂಧಾಮಗಳೂ ಸಹ ಇರುತ್ತವೆ. ಈ ರೀತಿ ಬೇರೆ ಬೇರೆ ಪ್ರಕಾರದ ಪರಂಧಾಮಗಳು, ಬೇರೆ ಬೇರೆ ಪರಮ ಲೈಟ್ನ ಕಲಾದ ಪರಂಧಾಮಗಳು ಇವೆ. ಆದರೆ ನಮ್ಮಂತೆ ಮೃತ್ಯು ಲೋಕಗಳು ಅಲ್ಲಿ ಇರೋದಿಲ್ಲ ಅಂತ ಬಾಪೂಜಿಯವರು ಹೇಳ್ತಾರೆ. ಅಂದರೆ ಇಲ್ಲಿರುವಂತೆ ಪಂಚತತ್ವದ ಜಗತ್ತು, 14 ಲೋಕಗಳು ಇವೆಲ್ಲ ಬೇರೆ ಬ್ರಹ್ಮಾಂಡಗಳಲ್ಲಿ ಇಲ್ಲ. ಎಲ್ಲವೂ ಪರಂಧಾಮಗಳೇ ಆಗಿವೆ. ಅವುಗಳಂತೆ ನಮ್ಮ ಈ ಮೃತ್ಯು ಲೋಕವೂ ಸಹ ಪರಂಧಾಮವಾಗಿ ಪರಿವರ್ತನೆ ಆಗಲಿದೆ, ಅಮರಲೋಕವಾಗಿ ಪರಿವರ್ತನೆ ಆಗಲಿದೆ. ಇದಕ್ಕಾಗಿ ಬಾಪೂಜಿಯವರು ಬೇಹದ್ ಜ್ಞಾನವನ್ನು ನೀಡಿದ್ದಾರೆ. ಎಲ್ಲರೂ ಈ ಪರಮ ಜ್ಞಾನವನ್ನು ತಿಳಿದುಕೊಳ್ಳಿ, ಜ್ಞಾನ ಸಾಗರದಲ್ಲಿ ಮುಳುಗಿ. ಕೃಷ್ಣನು ಸಹ ಗೀತೆಯಲ್ಲಿ ನಾನು ಜಪ ತಪ ಆದಿಗಳಿಂದ ಸಿಗಲಾರೆ, ಜ್ಞಾನದಿಂದಲೇ ಸಿಗುತ್ತೇನೆ ಎನ್ನುತ್ತಾನೆ. ಅಂದರೆ ಜ್ಞಾನಿ ಆತ್ಮ ನನಗೆ ವಿಶೇಷ ಪ್ರಿಯನಾದ ಆತ್ಮನಾಗಿದ್ದಾನೆ ಎಂದು ಕೃಷ್ಣ ಹೇಳುತ್ತಾನೆ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಜ್ಞಾನ ಪಡೆಯಬೇಕು. ಎಲ್ಲ ಆತ್ಮರು ಬ್ರಹ್ಮಜ್ಞಾನವನ್ನು ಪಡೆದು ಭಾರತದ ಅತಿ ಪ್ರಾಚೀನ ಧ್ಯಾನದ ವಿಧಿ ಪರಮಶಾಂತಿಯ ಧ್ಯಾನ ಅಥವಾ ಪರಮಶಾಂತಿ ಯೋಗ ತಿಳಿದುಕೊಂಡು ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಎಲ್ಲೆಡೆ ಪರಮಶಾಂತಿಯ ವೈಬ್ರೇಷನನ್ನು ಹರಡಿದಾಗ ಮನೆಯೆಲ್ಲವೂ ಪರಮ ಶಾಂತಿಯಿಂದ ತುಂಬಿಕೊಂಡು ನಮ್ಮ ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಪರಮ ಶಾಂತಿಯಿಂದ ತುಂಬಿಕೊಳ್ಳುವುದು. ಇದರಿಂದ ಎಲ್ಲರಿಗೂ ಪರಮ ಶಾಂತಿ ಅನುಭವವಾಗುವುದು. ಈ ಭೂಮಿಯ ಮೇಲೆ ಅನೇಕ ಪ್ರಕಾರದ ಬೇರೆ ಬೇರೆ ಕಲಾದ ಆತ್ಮಗಳಿವೆ ಎಂದು ಬಾಪೂಜಿಯವರು ಹೇಳ್ತಾರೆ. ಕೆಲವು ಆತ್ಮಗಳು ಗ್ಯಾಲಕ್ಸಿಯಿಂದ ಬಂದಿದ್ದರೆ, ಇನ್ನು ಕೆಲವರು ಯೂನಿವರ್ಸ್ಗಳಿಂದಲೂ ಸಹ ಪ್ರಯಾಣ ಮಾಡುತ್ತಾ ಇಲ್ಲಿಗೆ ಬಂದಿದ್ದಾರೆ. ಇನ್ನು ಕೆಲವರು 10 ಕಲಾದ ಆತ್ಮರಿದ್ದರೆ, ಕೆಲವರು 20 ಕಲಾದ ಆತ್ಮರೂ ಸಹ ಇಲ್ಲಿಗೆ ಬಂದಿದ್ದಾರೆ. ನಾವು ಪರಮಶಾಂತಿಯ ವೈಬ್ರೇಷನ್ ಹರಡಿದಾಗ ಎಲ್ಲ ಆತ್ಮರು ಜಾಗೃತಗೊಳ್ಳುವರು. ಎಲ್ಲೆಡೆ ವೈಬ್ರೇಷನ್ ಹರಡಿ ನಿಧಾನವಾಗಿ ಮೃತ್ಯುಲೋಕ ಅಮರಲೋಕವಾಗಿ ಪರಿವರ್ತನೆಯಾಗುವುದು ಎಂದು ಬಾಪೂಜಿಯವರು ತಿಳಿಸಿಕೊಡ್ತಾರೆ. ಬ್ರಹ್ಮಾಂಡದ 14 ಲೋಕಗಳಿಗೆ ಪರಮಶಾಂತಿಯ ವೈಬ್ರೇಷನ್ ಹೋದಾಗ 14 ಲೋಕಗಳು ಪರಿವರ್ತನೆ ಆಗಿಬಿಡುತ್ತವೆ. ಬ್ರಹ್ಮಾಂಡ ಬದಲಾಗುತ್ತದೆ. ನಂತರ ಮಹಾಬ್ರಹ್ಮಾಂಡ ಅಂದರೆ ಗ್ಯಾಲಕ್ಸಿ, ಆಕಾಶ ಗಂಗೆಯೂ ಸಹ ಪರಿವರ್ತನೆ ಆಗುತ್ತದೆ. ಕ್ರಮೇಣ ಸಂಪೂರ್ಣ ಯೂನಿವರ್ಸ್ ಪರಿವರ್ತನೆ ಆಗುತ್ತದೆ. ಹೀಗೆ ಸಂಪೂರ್ಣ ಮಲ್ಟಿವರ್ಸ್ ಪರಮ ಶಾಂತಿ ವೈಬ್ರೇಷನ್ನಿಂದ ತುಂಬಿಬಿಡುತ್ತದೆ. ನಮ್ಮ 100 ಕಲಾದ ಮಲ್ಟಿವರ್ಸ್ನಲ್ಲಿ 200 ಕಲಾದ ಪರಮ ಲೈಟ್, ಪರಮ ಪ್ರಕಾಶ ತುಂಬಿಕೊಳ್ಳುತ್ತದೆ. 200 ಕಲಾದ ಪರಮ ಶಾಂತಿ, ಪರಮ ಆನಂದ ತುಂಬಿಬಿಡುತ್ತದೆ. ಪ್ರತಿಯೊಂದು ಕಲಾದ ಬ್ರಹ್ಮಾಂಡಗಳಲ್ಲಿಯೂ ಪರಂಧಾಮಗಳಿವೆ. 10 ಕಲಾದ, 20 ಕಲಾದ, ಹೀಗೆ ಬೇರೆ ಬೇರೆ ಕಲಾದ ಪರಂಧಾಮಗಳಿವೆ. ಯೂನಿವರ್ಸ್ಗಳು, ಗ್ರೇಟ್ ಯೂನಿವರ್ಸ್ಗಳು ಎಲ್ಲವುಗಳಲ್ಲಿ ಪರಂಧಾಮಗಳಿದ್ದು ಅದರ ಕ್ರಿಯೇಟರ್ ಬ್ರಹ್ಮ ಸ್ವರೂಪದಲ್ಲಿ, ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಮಧ್ಯಭಾಗದಲ್ಲಿ ನೆಲೆಯಾಗಿರುತ್ತಾನೆ. ಇದರಂತೆ ನಿರ್ಗುಣ ನಿರಾಕಾರ ಆತ್ಮಗಳೂ ಸಹ ಪರಮಧಾಮಗಳಲ್ಲಿ ನೆಲೆಯಾಗಿರುತ್ತಾರೆ. ವಿಭಿನ್ನ ಪ್ರಕಾರದ ಪರಂಧಾಮಗಳಲ್ಲಿ ವಿಭಿನ್ನ ಪ್ರಕಾರದ ಆನಂದ, ಪರಮ ಶಾಂತಿ ತುಂಬಿರುತ್ತದೆ. ಎಲ್ಲ ಆತ್ಮರು ಅಲ್ಲಿ ಪರಮ ಶಾಂತಿ, ಪರಮ ಆನಂದದಲ್ಲಿ ಜೀವನವನ್ನು ನಡೆಸುತ್ತಾರೆ. ಮುಂದೆ ಬರಲಿರುವ ಸಮಯದಲ್ಲಿ ಎಲ್ಲವೂ ಪರಿವರ್ತನೆಯಾಗಲಿದೆ. ಈ ಭೂಮಿಯ ಮೇಲೆ ಬಹಳ ಭಯಾನಕ ಸಮಯ ಇನ್ನೂ ಬರಲಿದೆ. ಆತ್ಮರೆಲ್ಲರೂ ತಮ್ಮ ಆತ್ಮವನ್ನು ಉಳಿಸಿಕೊಳ್ಳಬೇಕು ಎಂದರೆ ಬೇಹದ್ನ ಜ್ಞಾನವನ್ನು ಪಡೆಯಬೇಕು. ಬೇಗನೆ ಜಾಗೃತರಾಗಬೇಕು. ಹೊಸ ಪರಂಧಾಮವನ್ನು ಸೇರಬೇಕು. ಪರಂ ಶಾಂತಿ.
क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जल रा रही है। जुड़े रहिए। की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की